ವಿನಯದಲ್ಲಿ ಗೆಲಿದು ದುರವಗೆ ಅರಿಯದ ದಿದಿಯು ಮರುಗುದಿರಿ ದಿನದಿಂದ ದಿನಕ್ಕೆ ಅಧಿಕವಾಗಿ ಬೆಳೆಯುತ್ತಲ್ಲ ಬಿದ್ದಾಳೆ. ಆದ್ರೆ ಏನ್ ಮಾಡೋಣ, ಮಾನಸಿಕವಾದಂತಹ ನನ್ನ ವ್ಯತೆ ಪರಿಹಾರ ಕಾಣದೆ ಹೋಯಿತಲ್ಲ. ದೇವತೆಗಳ ಮೇಲೆ ಹಾಗೆ ತಂದು ತೀರಿಸಿಕೊಳ್ಳಬೇಕು. ಅನುದಿನವೂ ಕಣ್ಣೀರಿಡುತ್ತಾ ಇದ್ದೇನೆ. ಯಾರಿಂದ ಸಾಧ್ಯ ಆದೀತು ಅದೊಂದೇ ಯೋಚನೆಯಾಗಿ ಹೋಯಿತಲ್ಲ. ಅಂತರಂಗ ಬೇಳಿಂದು ಕೃತಾತನ ಬೆರವಿಗೆ ನಿಂದು ನನ್ನ ಅತ್ತೆ ನೀನು ನಿಜವಪ್ಪ. ಲೋಕದಲ್ಲಿ ದಾನವ ಕುಲದ ಸ್ತುತ್ಯಳು. ಎಂದಾದರೂ ಮದುವೆಯ ಸಂಭ್ರಮದಿಂದ ಬದುಕಬೇಕಾದವಳು ನೀನು. ಮದುವೆ ಆಗಿ ಪರುಷ ಸಂದಿತ್ತು. ಆದರೆ ಇಂದು ಮಾತ್ರ ನಿನ್ನ ಮುಖವನ್ನು ನೋಡುತ್ತಾ ಇದ್ದೇನೆ. ಕಣ್ಣೀರು ಕರೆಯುತ್ತಾ ಇದ್ದೀರಿ. ಏನಮ್ಮ ದುಃಖಕ್ಕೆ ಕಾರಣ? ನಾನು ಯಾವತ್ತೂ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು. ನೋಡು, ಒಂದು ಕಾಲದಲ್ಲಿ ಅಧಿಕಾರ ಪಡೆಯುವುದಕ್ಕೂ ನನ್ನ ಮಕ್ಕಳನ್ನೆಲ್ಲ ದೇವತೆಗಳು ಹರಿಯ ಸಮಾಯದಿಂದ ಕೊಂದು ಹೋಗುತ್ತಿದ್ದಾರೆ. ಪುತ್ರ ಶೋಕ ನನ್ನನ್ನು ಬಾಧಿಸ್ತಾ ಉಂಟು. ಇದರ ನಾಶ ಆಗಬೇಕಿದ್ರೆ, ಪರಿಹಾರ ಉಪಶಮನ ಕಾಣಬೇಕಿದ್ರೆ ನಾಟನ ಮೋಶ ಆಗಬೇಕು. ದುಷ್ಟ ಪ್ರಕರಣ ಹೀಗೆ ಹೇಳುತ್ತಾ ಲೋಕದಲ್ಲಿ ತಮ್ಮದ್ದಾದಂತಹ ಶಿಷ್ಟ ಸಂಪ್ರದಾಯ ಅಂತ ಪ್ರಚಾರ ಮಾಡುವ ಅಳಿಸಿದರೆ ನಿಮ್ಮ ಅರ್ಭಕರನ್ನು ನನಗೆ ಒಬ್ಬನೇ ಒಬ್ಬ ಭಾವ ಅಂತ ಕರೆಯುವ ಈ ಪ್ರಪಂಚದಲ್ಲಿ ಇಲ್ಲ. ಈ ಅಭಾವ ತಂದ ದೇವತೆಗಳನ್ನು ಕಡಿದು ರಣ ಮಾರಣ ವಿರಚಿಸುತ್ತೇನೆ. ಸ್ವರ್ಗವನ್ನು ನಾನು ವಶಪಡಿಸುತ್ತೇನೆ. ಸಂತೋಷವಾಯಿತು. ಹೋಗಿ ಬಾ. ಲಕ್ಷ್ಯದಿಂದಲೇ ಸ್ವರ್ಗಲೋಕಕ್ಕೆ ಅಭಿಯೋಗವಿದೆ. ಎದುರಾದ ಬರ್ತಿಲಾಗಿದೆ. ದೇವೇಂದ್ರ ಸೋತ ಪರಿದಾಗಿದ ಘಟವಿಷ್ಟರ ಸುರಪೀಠವನ್ನು ಕೇಳಿಕೊಳ್ಳುತ್ತೇನೆ.
ಪಾರುಪತ್ಯ ಬರೆದು ತಿರಲ ವೈರವೇನಲ ಪಾರುಪತ್ಯ ಬರೆದು ತಿರಲ ವೈರವೇನಲ ಏನು ಅಹಂಕಾರ ಮುಕ್ಕೋಟಿ ದೇವತೆಗಳು ನನಗೆ ಲಕ್ಷ್ಯವಾಗಲಿಲ್ಲ. ಅಂತಹ ಲಕ್ಷ್ಯ ಭಾವದಿಂದಲೇ ಈ ವಿಷ್ಟರ ಏರಿದ ವೇಳೆ ತಟ್ಟನೆ ಹಾರಿ ಬಂದ ಹಕ್ಕಿ ನೀನು ಪಿತ್ಯುನ್ಮಾಲಿಯಲ್ಲೇ ಕದನಕ್ಕೆ ಆಹ್ವಾನ ಕೊಟ್ಟಿದ್ದಿ. ಯಾರು ನೀನು? ಯಾಕೆ ಬಂದೆ? ಏನು ಉದ್ದೇಶ? ಪಕ್ಷ ನಡುವೆ ಒಂದೇ ನಿನ್ನ ಶಿಕ್ಷಿಸಲುವುದು. ಏನು ಮಾಡಿದೆ? ಭೂಲೋಕದಲ್ಲಿ ಹುಟ್ಟಿದಂತಹ ನೀನು ಭೂಲೋಕದಲ್ಲೇ ವಾಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಸ್ವರ್ಗಲೋಕವನ್ನು ಏರಿ ಹೋದೆ. ಇಂದ್ರಾದಿ ಸುಮನಸರನ್ನು ಬಳಿದೋಡಿಸಿದೆ. ಸ್ವರ್ಗ ಸಿಂಹಾಸನವನ್ನು ಏರಿದೆ. ಅವರನ್ನು ವಿಚಾರಿಸುವುದಕ್ಕಾಗಿ ಬಂದವ ಅಲ್ಲ, ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವ. ಯಾರು? ಸಾಮಾನ್ಯ ಅಂತ ಭಾವಿಸಬೇಡ. ಯಾರು ನೀನು? ಪಕ್ಷಪಾತಿ ಪಿಂಗಳಾಕ್ಷ. ಒಂದು ವೇಳೆ ವಿದ್ಯುನ್ಮಾಲಿ ಮುನಿತಾದ್ರೆ ತ್ರೈಯಾಕ್ಷನು ಎನಗೆ ಲಕ್ಷ್ಯ. ಈ ಕಾಲದಲ್ಲಿ ಮಳೆತು ಬಂದ್ರೆ ಇನ್ನ 2 ರೆಕ್ಕೆ ಕಡಿದು ಯಮನಪುರದಲ್ಲಿ ನಿನ್ನ ಒಂದು ಗೆಳುವ ಧುರದ ಮುಖದಲ್ಲಿ ಏನು? ನೀರಿನಲ್ಲಿ ವಾಸ ಮಾಡುವಂತಹ ಮೀನು ನೀರನ್ನೇ ಬಯಸಬೇಕು. ಹಾಲನ್ನು ಬಯಸಿದ್ರೆ ಬದುಕುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ. ಮಸಾಲೆ ನೀರಿನಲ್ಲೂ ಬದುಕುತ್ತದೆ, ನೆಲದಲ್ಲೂ ಬದುಕುತ್ತದೆ. ಪರಿಸ್ಥಿತಿಯು ಹಾಗೆ. ಏರಿ ಕುಳಿತ ನಿನ್ನನ್ನು ಇಳಿಸ್ತಾರೆ ಬಾ. ಸ್ವರ್ಗಲೋಕದ ಅಧಿಕಾರವನ್ನು ಮರಳಿ ದೇವೇಂದ್ರನಿಗೆ ಒಪ್ಪಿಸಿದ್ದಾನೆ. ಹಾಗಿದ್ರೆ ತಡ ಮಾಡುವುದೇಕೆ? ಯಕ್ಷಲೋಕವನ್ನು ಸರಿಕೊಳ್ತೇನೆ ನೋಡು.